ಹೆಲೋ ಎವ್ರಿವಾನ್, ಎಲ್ರಿಗೂ ಕೂಡ ಜಿಯೋ ಕಡೆಯಿಂದ ಒಂದು ಬಿಗ್ ಆಫರ್ ಅಂತಲೇ ಹೇಳಬಹುದು. ಎಲ್ಲರೂ ಕೂಡ ಬಳಸ್ಕೊಳ್ಬಹುದು. ಏನೇನು ಅಂತಂದರೆ ಒಂದಲ್ಲ ಎರಡಲ್ಲ ತುಂಬಾ ಉಚಿತವಾಗಿ ಸಿಗ್ತಾ ಇರೋವಂಥದ್ದು ಈ ಸಲ. ಏನೇನು ಅಂತಂದರೆ ನಾವೀಗ ಯೂಟ್ಯೂಬಲ್ಲಿ ನೋಡಿರ್ತೀವಿ, ಯಾವುದೇ ಒಂದು ವಿಡಿಯೋನ ಓಪನ್ ಮಾಡಿದ್ರೂ ಕೂಡ ಅಡ್ವರ್ಟೈಸ್ಮೆಂಟ್ ಆ್ಯಡ್ಸ್ಗಳು ಬರ್ತಾನೆ ಇರ್ತವೆ. ಆದರೆ ಅದು ಬರಬಾರ್ದು ಅಂತಂದರೆ ಯೂಟ್ಯೂಬ್ ಪ್ರೀಮಿಯಮನ್ನು ಪರ್ಚೇಸ್ ಮಾಡಬೇಕು. ನಾವು ಅದನ್ನು ಮಾಡಬೇಕಂದ್ರೆ ಅದಕ್ಕೆ ಇಷ್ಟು ಹಣ ಅನ್ನುವಂಥದ್ದು ಇರುತ್ತೆ. ಆದರೆ ಅದು ಕೂಡ ಜಿಯೋದವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು OTT ಅಪ್ಲಿಕೇಶನ್ಸ್ ಏನಿದ್ದಾವೆ ಅಲ್ವಾ, ನೆಟ್ಫ್ಲಿಕ್ಸ್ ಆಗಿರಬಹುದು, ಅಮೆಝಾನ್ ಪ್ರೈಮ್, ಹಾಟ್ಸ್ಟಾರ್ ಆಗಿರ್ಬೋದು, ಸನ್ TV, ಇವೆಲ್ಲರದ್ದು ಕೂಡ ಸಬ್ಸ್ಕ್ರಿಪ್ಷನನ್ನು ಫ್ರೀಯಾಗೆ ಕೊಡ್ತಾ ಇರೋ ಅಂಥದ್ದು ಎಲ್ಲ ಕೂಡ ಜಿಯೋ ಕಡೆಯವರೇ ನೋಡ್ಕೊಳ್ತಾರೆ. ಹಾಗಾದರೆ ಅದಕ್ಕೇನು ಮಾಡಬೇಕು? ನಿಜವಾಗ್ಲೂ ಇದು ಅಫಿಷಿಯಲ್ ಆಗಿಯೇ ಅವರು ಅನೌನ್ಸ್ ಮಾಡಿರೋ ಅಂಥದ್ದು, ಯಾವುದೇ ರೀತಿ ಫೇಕ್ ವಿಚಾರ ಅಲ್ಲ ಇದು. ಹಾಗಾದರೆ ಏನು ಮಾಡಿದ್ರೆ ಇವೆಲ್ಲ ಉಚಿತವಾಗಿ ಸಿಗುವಂಥದ್ದು ನಮಗೂ ಕೂಡ ಸಿಗುತ್ತೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಕೂಡ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ, ಆವಾಗ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ. ಸರಿ ಸ್ನೇಹಿತರೆ, ನಾನಿನ್ನು ಟೈಮ್ ವ್ಯರ್ಥ ಮಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ಹೇಳಿದೆ, ಯೂಟ್ಯೂಬಲ್ಲಿ ಹ್ಯಾಡ್ಸ್ಗಳಂತೂ ವಿಪರೀತವಾಗಿ ಬರ್ತಾ ಇರ್ತವೆ. ಒಂದು ವೇಳೆ TVಯಲ್ಲಿ ಏನಾದರೂ ನಾವು ಯೂಟ್ಯೂಬ್ ನೋಡ್ತಾ ಇರ್ತೀವಿ ಅಂದರೆ ತುಂಬ ಆ್ಯಡ್ಸ್ಗಳು ಬರ್ತಿರ್ತವೆ. ಸ್ಕಿಪ್ ಮಾಡೋದಕ್ಕೂ ಕೂಡ ಕೆಲವೊಮ್ಮೆ ಆಗೋದೇ ಇಲ್ಲ. ಆದರೆ ಯೂಟ್ಯೂಬ್ ಪ್ರೀಮಿಯಮ್ ತಗೊಂಡ್ರೆ ಯಾವುದೇ ರೀತಿ ಆ್ಯಡ್ಸ್ಗಳು ಬರೋದಿಲ್ಲ. ಇದನ್ನು ಜಿಯೋದವರೇ ನೋಡ್ಕೊಳ್ತಾರೆ. ಅದು ಕೂಡ 2 ವರ್ಷಗಳ ಕಾಲ ಫ್ರೀಯಾಗಿ ಕೊಡ್ತಾ ಇರೋ ಅಂಥದ್ದು. ಮತ್ತು ಈ ಒಂದು OTT ಅಪ್ಲಿಕೇಶನ್ಸ್ ಏನಿರ್ತವೆ ಅಲ್ವಾ, ನೆಟ್ಫ್ಲಿಕ್ಸ್, ಇವೆಲ್ಲ ಕೂಡ ಫ್ರೀಯಾಗಿ ಸಬ್ಸ್ಕ್ರಿಪ್ಷನನ್ನು ಕೊಡ್ತಾರೆ. ಯಾರಿಗೆ ಅಂತ ಅಂದರೆ ಜಿಯೋ ಫೈಬರ್ ಅಥವಾ ಜಿಯೋ ಏರ್ ಫೈಬರ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಈ ಡಿವೈಸಸ್ಗಳನ್ನು, ಅವರಿಗೆ ಉಚಿತವಾಗಿ 2 ವರ್ಷಗಳ ಕಾಲ ಕೊಡೋ ಅಂಥದ್ದು. ಇದನ್ನು ಯಾರು 888 ರೂಪಾಯಿಗೆ ರೀಚಾರ್ಜ್ ಮಾಡಿಸಿರ್ತಾರೆ ಅಲ್ವಾ, ಅವರಿಗೆ ಇವೆಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಒಂದು ಭರ್ಜರಿ ಆಫರ್ ಅಂತಲೇ ಹೇಳಬಹುದು ಇದನ್ನು. ಹಾಗಾಗಿ ನಿಮ್ಮ ಬಳಿ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಇದನ್ನು ಯೂಸ್ ಮಾಡ್ಕೊಳ್ಬಹುದು ನೀವು ಅಂತಲೇ ಹೇಳ್ತೇನೆ. ಇವಾಗ ಜಿಯೋ ಫೈಬರನ್ನು ತುಂಬ ಜನ ಬಳಸ್ತಾ ಇರ್ತಾರೆ. ಮನೆಗಳಲ್ಲಾಗಿರ್ಬಹುದು, ಕಂಪ್ನೀಸ್ಗಳಲ್ಲಿ, ಹೋಟೆಲಲ್ಲಿ ಎಲ್ಲ ಕಡೆ ಬಳಸ್ತಾ ಇರ್ತಾರೆ. ಸೊ ಅಂಥವರಿಗೆ ಇದು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಶೇರ್ ಮಾಡಿ. ನಿಮ್ಮ ಹತ್ರ ಇತ್ತು ಅಂದರೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.